ಜಯನಗರದಲ್ಲಿ ಮುರಿದು ಬಿದ್ದ ಮರದ ಕೊಂಬೆ. 7ನೇ ಬ್ಲಾಕ್ನ ಪಾಪ್ಯುಲರ್ ಶೋರೂಮ್ ಬಳಿ ಈ ಘಟನೆಯಾಗಿದೆ. ಟ್ರಕ್ ಮರಕ್ಕೆ ತಾಕಿದ್ದರಿಂದ ಕೊಂಬೆ ಮುರಿದು ಬಿದ್ದಿದೆ. ಕಾರಿನ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಬೃಹತ್ ಗಾತ್ರದ ಕೊಂಬೆ. ಮರದ ಕೊಂಬೆಗಳನ್ನು ಬಿಬಿಎಂಪಿಯವರು ತೆರವುಗೊಳಿಸಿದ್ದಾರೆ ಕೂಡ ಗಮನಿಸ್ತಾ ಇದ್ದೀರಿ. ಜಯನಗರದಲ್ಲಿ ಆಗಿರುವಂತಹ ಘಟನೆ 7ನೇ ಬ್ಲಾಕ್ನ ಪಾಪ್ಯುಲರ್ ಶೋರೂಮ್ ಬಳಿ ಟ್ರಕ್ ಮರಕ್ಕೆ ತಾಕಿದ್ದರಿಂದ ಕೊಂಬೆನೇ ಮುರಿದು ಬಿದ್ದಿದೆ. ಆ ಕೊಂಬೆಯ ಬಿಡಿ ಭಾಗಗಳನ್ನು ಈಗಾಗಲೇ ಕತ್ತರಿಸಿ ಅಲ್ಲಿಂದ ತೆರವು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಅಪಾಯಕಾರಿಯಾಗಿ ಅಥವಾ ರಸ್ತೆಗೆ ವಾಲಿರ್ತಕ್ಕಂಥ ಏನು ಮರ ಹಾಗೂ ಮರದ ರೆಂಬೆ ಕೊಂಬೆಗಳನ್ನ ತೆರವು ಮಾಡತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಬಿಬಿಎಂಪಿ ಅರಣ್ಯ ಇಲಾಖೆ ಸರಿಯಾದ ಕೆಲಸಗಳನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಬೆಂಗಳೂರಿನ ಜಯನಗರದ 7ನೇ ಬ್ಲಾಕ್ ಬಳಿ ಕೂಡ ಒಂದು ಮರಕ್ಕೆ ಒಂದು ಏನು ಲಾರಿ ಅಥವಾ ಟ್ರಕ್ ಗುದ್ದಿದ ಪರಿಣಾಮ ಆ ಮರ ನೆಲಕ್ಕೆ ಉಳ್ತಕ್ಕಂಥದ್ದು. ಈಗಾಗಲೇ ನಾನು ಸ್ಥಳದಲ್ಲಿರೋದ್ರಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಆ ಒಂದು ಟ್ರಕ್ ಸುಮಾರು ಮಧ್ಯಾಹ್ನ 3:30 ಸುಮಾರಿಗೆ ಆ ಮರಕ್ಕೆ ಒಂದು ಟ್ರಕ್ ಗುದ್ದಿದ ಪರಿಣಾಮ ಆ ಒಂದು ಏನು ಮರದ ಒಂದು ಕೊಂಬೆ ಏನಿತ್ತು ಅದು ಕೊಂಬೆ ಹಠಾತ್ ರಸ್ತೆಗೆ ಬಿದ್ದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಕೂಡ ಆಗಿಲ್ಲ, ಯಾವುದೇ ಸಮಸ್ಯೆಗಳು ಆಗಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಅಂದರೆ ಬಿಬಿಎಂಪಿ ಅರಣ್ಯ ಘಟಕ ಈ ರೀತಿ ಎಲ್ಲೆಲ್ಲಿ ಈ ರೀತಿ ರಸ್ತೆಗೆ ವಾಲಿದವೆ ಮರಗಳು ಅಥವಾ ಮರದ ರೆಂಬೆ ಕೊಂಬೆಗಳು ಅವುಗಳನ್ನು ಕೂಡಲೇ ತೆರವು ಮಾಡಬೇಕು. ಇಲ್ಲವಾದ ನಿಟ್ಟಿನಲ್ಲಿ ಏನು ಓಡಾಟಕ್ಕೆ ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಈಗಾಗಲೇ ಬಿಬಿಎಂಪಿ ಅರಣ್ಯ ಸಿಬ್ಬಂದಿ ಬಿದ್ದಂಥ ಮರವನ್ನು ತೆರವು ಕೂಡ ಮಾಡಿದ್ದಾರೆ. ಇನ್ನು ನನ್ನ ಜೊತೆಯಲ್ಲಿ ಇಲ್ಲಿ ಒಂದು ಸ್ಥಳದಲ್ಲೇ ಇರ್ತಕ್ಕಂಥ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಕೂಡ ಘಟನೆಯನ್ನು ನೋಡಿದ್ದೀರಾ? ಸೊ ಎಷ್ಟು ಗಂಟೆಗೆ ಆಯಿತು, ಏನೇನಾಯಿತು ಅಂತ? ಇದು ಸುಮಾರು ಒಂದು 3:30 ಹಿಂಗಾಗಿದೆ. ಬಟ್ ಏನು ಅಂತ ಹೇಳಿದ್ರೆ ಆ ಬ್ರಾಂಚ್ ಬಂದ್ಬಿಟ್ಟು ಬೆಂಡ್ ಆಗಿತ್ತು. ಈ ಮಳೆಗಾಲ ಇದಾಗಿರೋದಕ್ಕೆ ಅದು ಬೆಂಡಾಗಿ ಬಿದ್ದು ಯಾವ ವಾಹನ ಮೇಲೆ ಆ ಕಾರ್ ಮೇಲೆ ಸ್ವಲ್ಪ ಬಿತ್ತು. ಬಟ್ ಏನು ಡ್ಯಾಮೇಜ್ ಆಗಿಲ್ಲ ಆ ಕಾರ್ಗೆಲ್ಲ. ಆಮೇಲೆ ಬಿಬಿಎಂಪಿ ಅವ್ರು ಬಂದು ಎಲ್ಲ ಕಟ್ ಮಾಡಿ ತಗೊಂಡು ಹೋದ್ರು. ಮತ್ತೊಂದಷ್ಟು ಇಲ್ಲಿ ಮರಗಳು ತಮ್ಮ ಮನೆಯ ಮೇಲೆ ಬೀಳ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಐತೆ. ತುಂಬಾ ಮರಗಳು ಏನಾಗುತ್ತೆ ಅಂತ ಹೇಳಿದ್ರೆ ಮನೆ ಮೇಲೆ ಬೀಳ್ತಾ ಐತೆ. ಫುಲ್ ಅಲ್ಲೆಲ್ಲ ಡಸ್ಟು ಎಲ್ಲ ಇದಾಗ್ತಾ ಐತೆ. ಆಮೇಲೆ ಫುಲ್ ಮರ ಅದನ್ನು ಭಯ ಆಗ್ತಾ ಐತೆ, ಎಲ್ಲಿ ಬೀಳುತ್ತೆ ಅಂತ. ತುಂಬಾ ವಯರ್ಸ್ ಬೇರೆ ಇದೆ. ಸ್ವಲ್ಪ ಒಂಚೂರು ಬಿಬಿಎಂಪಿ ಅವ್ರು ಬಂದು ಅದೊಂಚೂರು ನೋಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ಮರ ಯಾವಾಗ ಬಳ್ಕೊಳುತ್ತೋ ಆ ಕೀಟ್ಗಳೆಲ್ಲ ಸೇರ್ಕೊಂಡ್ಬಿಡುತ್ತೆ, ಅದು ಕಚ್ಚಕ್ಕೆ ಶುರು ಮಾಡುತ್ತೆ. ಅವ್ರು ಮಾಡಿದ್ರೆ ತುಂಬಾ ಸಹಾಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಸೊ ಒಟ್ಟಾರೆ ಈ ಒಂದು ಪ್ರದೇಶದಲ್ಲಿ ಸುತ್ತಮುತ್ತ ಇದೇ ರೀತಿಯ ಒಂದು ಸ್ಥಿತಿ ಇದೆ. ಏನಂತಂದ್ರೆ ಮರಗಳು ಮನೆಯತ್ತ ವಾಲಿರೋದು, ರಸ್ತೆ ಕಡೆ ವಾಲಿರೋದು, ಬೀಳುವಂತ ಸ್ಥಿತಿಯಲ್ಲಿರೋದು, ಅಪಾಯಕಾರಿಯಾಗಿರೋದು. ಸೊ ಇಂಥವುಗಳ ಬಗ್ಗೆ ಸ್ವಲ್ಪ ಬಿಬಿಎಂಪಿ ಗಮನ ಕೊಟ್ಟು ಅವನ್ನ ಆದಷ್ಟು ತೆರವು ಮಾಡಿಕೊಟ್ರೆ ಈ ರೀತಿ ಅವಘಡಗಳು ಆಗೋದು ಕಡಿಮೆ ಆಗುತ್ತೆ ಅಂತಕ್ಕದ್ದು ಇಲ್ಲಿ ಸ್ಥಳೀಯರ ಒಂದು ಅಭಿಪ್ರಾಯವಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.